ವೀಕ್ಷಕರೇ, ಬನ್ನಿ ನಾವು ಇವತ್ತು ಒಂದು ಒಳ್ಳೆ ರೆಸಿಪಿ ಮಿಂಟ್ ಮಶ್ರೂಮ್ ಪಲಾವ್ ಮಾಡೋದು ನೋಡೋಣ. ಸಾಮಾನ್ಯವಾಗಿ ನೀವು ಯಾವಾಗಲೂ ಮಶ್ರೂಮ್ ಪಲಾವ್ ತಿಂದು ಬೇಜಾರಾಗಿರುತ್ತೆ. ಆರ್ಡಿನರಿ ಅಥವಾ ಮಾಮೂಲಿ ಯಾವಾಗಲೂ ಮಾಡೋವಂಥ ಪಲಾವ್ನ ಮಾಡಿರ್ತೀರ. ಆದರೆ ನಾನಿಲ್ಲಿ ನಿಮಗೆ ಮಿಂಟ್ ಅಥವಾ ಪುದೀನ ಮಶ್ರೂಮ್ ಪಲಾವ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಮಗೆ ಒಂದು ಮೀಡಿಯಮ್ ಗಾತ್ರದ್ದು ಒಂದು 2 ಈರುಳ್ಳಿ, ಹಸಿ ಈರುಳ್ಳಿ ಈ ರೀತಿ ಕಟ್ ಮಾಡ್ಕೊಂಡು ಜಾರಿಗೆ ಸೇರಿಸ್ರಿ. ನಂತರ ನಮಗೆ ಹಸಿಮೆಣ್ಸಿನ್ಕಾಯಿ ಒಂದು 5ರಿಂದ 6, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಚಕ್ಕೆ, ಲವಂಗ ಇಷ್ಟು ಸಹ, ಬೆಳ್ಳುಳ್ಳಿ, ಶುಂಠಿ ಇವು ಸಹ ಸೇರಿಸಿ ಎಲ್ಲ ಗ್ರೈಂಡ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಪುದೀನ, ಫ್ರೆಶ್ ಆಗಿರೋ ಪುದೀನ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ, ತುಂಬ ತರಿ ಇರೋದು ಬೇಕಾಗಿಲ್ಲ. ಈ ರೀತಿ ಚೆನ್ನಾಗಿ ರುಬ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಈಗ ಒಂದು ಕುಕ್ಕರ್ ಅಥವಾ ಮಂದ ಪಾತ್ರೆನ ಸ್ಟವ್ ಮೇಲೆ ಇಡಿ. ಇದಕ್ಕೆ ನಾವು ಸ್ಟವ್ ಅಂಟಿಸ್ಕೊಂಡಿದ್ದಾದಮೇಲೆ ಪಾತ್ರೆ ಸ್ವಲ್ಪ ಬಿಸಿ ಆಗಬೇಕು. ಆವಾಗ ನಾವಿಲ್ಲಿ ಒಂದು 50 ಗ್ರಾಮ್ ಅಷ್ಟು ಎಣ್ಣೆನ ಸೇರಿಸ್ಬೇಕು. ಈಗ ಮನೆಯಲ್ಲಿ ನಿಮಗೆ ಯಾವುದೆಲ್ಲ ಸಿಗುತ್ತೋ ಪಲಾವ್ ಸಾಮಾನು ಅಥವಾ ಪಲಾವ್ ಹಾಕುವಂತಹ ವಸ್ತುಗಳು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು ಅಥವಾ ಪಲಾವ್ ಎಲೆ ಇವೆಲ್ಲನೂ ಸಹ ಸೇರಿಸ್ಕೊಳ್ಳಿ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಅರ್ಧ ಈರುಳ್ಳಿ ಸಹ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಪುದೀನ ಇದು ಸಹ ಒಂದು 2ರಿಂದ 3 ಕಡ್ಡಿಯಷ್ಟು ಪುದೀನೂ ಸಹ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಸಹ ನಮಗೆ ಗೋಲ್ಡನ್ ಕಲರ್ ಬರಬೇಕು. ಮೊದಲೇ ನಾವು ಇದಕ್ಕೆ ಮಶ್ರೂಮ ಸೇರಿಸೋ ಹಾಗಿಲ್ಲ. ಇದೆಲ್ಲ ಸಹ ಈ ರೀತಿ ಕಲರ್ ಬಂದಮೇಲೆ ಇದಕ್ಕೆ ನಾವು ಮೊದಲೇ ತೊಳೆದು ಕ್ಲೀನಾಗಿ ಈ ರೀತಿ ನೀಟಾಗಿ ತೊಳೆದು, ಹಾಗೂ ಎಲ್ಲ ಅದರಲ್ಲಿರೋ ಏನಾದರೂ ನಮ್ಗೆ ಸಾಮಾನ್ಯವಾಗಿ ಮಶ್ರೂಮ್ ತೊಗೊಂಡ್ರೆ ಅದ್ರ ಮೇಲೆಲ್ಲ ತುಂಬ ಧೂಳು ಅಥವಾ ಕಸ ಕಡ್ಡಿ ಎಲ್ಲ ಇರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಆದಷ್ಟು ಇದನ್ನು ನೀರಲ್ಲಿ ನೆನೆಯೋಕ್ಕೆ ಬಿಡಬಾರ್ದು. ನಾವೇನಾದರೂ ನೀರಲ್ಲಿ ನೆನೆಯೋಕ್ಕೆ ಬಿಟ್ಟರೆ ಜಾಸ್ತಿ ನೀರು ಅನ್ನೋದು ಹೀರ್ಕೊಂಡು ಮತ್ತೆ ನಮಗೆ ಪಲಾವ್ ಮಾಡೋವಾಗ ನಾವು ಅಕ್ಕಿಗೆ ಅಳತೆ ಮಾಡ್ತೀವಲ್ಲ ನೀರು, ಆವಾಗ ನಮಗೆ ತುಂಬ ವ್ಯತ್ಯಾಸ ಬರುತ್ತೆ. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ನಾವು ಅಳತೆ ಪ್ರಕಾರ ನೀರು ಸೇರಿಸ್ತೀವಿ, ಆವಾಗ ಅದು ಏನಾಗುತ್ತೆ, ತುಂಬ ಒಂಥರ ಗಂಜಿ ಥರ ಆಗೋಗ್ಬಿಡುತ್ತೆ ಅನ್ನ. ಅದಕ್ಕೋಸ್ಕರ ಆದಷ್ಟು ನೀರಲ್ಲಿ ಇದನ್ನು ಜಾಸ್ತಿ ನೆನೆಸ್ಬೇಡಿ. ಈಗ ಇದೆಲ್ಲ ಸಹ ನೀರು ಹಿಂಗೋಗ್ಬೇಕು. ಆದಷ್ಟು ಒಂದು ಅರ್ಧ ಪ್ರಮಾಣ ಅಷ್ಟಾದರೂ ಅದರಲ್ಲಿ ನೀರೆಲ್ಲ ಹಿಂಗೋಗಬೇಕು. ಇವಾಗ ಇದಕ್ಕೆ ನಾನು ಮೊದಲೇ ರುಬ್ಬಿ ಇಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನೆಲ್ಲ ಸಹ ಸೇರಿಸ್ತಾ ಇದ್ದೀನಿ. ಇನ್ನು ಇದೆಲ್ಲ ಸಹ ಎಣ್ಣೆಯಲ್ಲಿ ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ರೀತಿ ಮಶ್ರೂಮ್ ಜೊತೆಗೆ ಮಸಾಲೆ ಸೇರಿಸಿ ನಾವು ಫ್ರೈ ಮಾಡೋದ್ರಿಂದ ಇದೆಲ್ಲ ಸಹ ಖಾರ ಅನ್ನೋದು ಹಿಡ್ಕೊತೈತಿ, ರುಚಿ ಅನ್ನೋದು ಸಹ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಗೂ ಅಚ್ಕಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಅಥವಾ 1/4 ಟೇಬಲ್ ಸ್ಪೂನ್ ಆದರೆ ಸಾಕು, ಹಾಗೂ ಧನಿಯಾ ಪುಡಿ ಇಷ್ಟನ್ನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನಾನಿಲ್ಲಿ ಒಂದು ಅರ್ಧ kg ಅಕ್ಕಿ ಅಂದರೆ 2 ಗ್ಲಾಸ್, ನೀವು ಯಾವುದ್ರ ಅಳತೆ ಇಟ್ಕೊಂಡಿರ್ತೀರೋ ಅದರ ಪ್ರಕಾರ ಅದರ 2ರಷ್ಟು ನೀರನ್ನ ಸೇರಿಸ್ಬೇಕಾಗುತ್ತೆ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ತೊಗೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸಣ್ಣ ಟೊಮೊಟೊ ಫ್ರೈ ಮಾಡ್ತಾ ಇದ್ದೀವಲ್ಲ, ಇದೇ ಟೈಮಲ್ಲೇ ಸೇರಿಸ್ಕೋಬೇಕಾಗುತ್ತೆ. ಇದೆಲ್ಲ ಸಹ ನಮಗೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಹಾಗೂ ರುಚಿಗೆ ಉಪ್ಪು ಸಹ ಇವಾಗಲೇ ಸೇರಿಸಿದ್ರೆ ತುಂಬ ಒಳ್ಳೆಯದು. ಇದೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಇನ್ನೇನು ಇದಕ್ಕೆ ಎಕ್ಸ್ಟ್ರಾ ಸೇರಿಸೋವಂಥದ್ದು ಇನ್ನೇನಿಲ್ಲ. ಅಕ್ಕಿ ಮತ್ತು ನೀರನ್ನ ಸೇರಿಸಿದ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾನು ಅಳತೆ ಮಾಡಿರೋಂತಹ ನೀರನ್ನೆಲ್ಲ ಸಹ ಸೇರಿಸ್ತಾ ಇದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ, ನಾನು 2 ಗ್ಲಾಸ್ ನೀರು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ 4 ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಪಲಾವ್ ಅನ್ನೋದು ಉದುರಾಗಿ ಮತ್ತು ತುಂಬ ಮೃದುವಾಗೂ ಸಹ ಇರುತ್ತೆ. ಜಾಸ್ತಿ ನೀರನ್ನು ಸೇರಿಸಬಾರ್ದು, ಹಾಗೆ ಕಮ್ಮಿ ನೀರನ್ನು ಸೇರಿಸಬಾರ್ದು. ಮಶ್ರೂಮಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ನೀರೆಲ್ಲ ಹಿಂಗೋಗೋವರೆಗೂ. ಈಗ ನೋಡಿದ್ರಲ್ಲ, ನಾನು ಈ ಅಳತೆ ಪ್ರಕಾರ 2 ಗ್ಲಾಸ್ ತೊಗೊಂಡಿದ್ದೀನಿ. ಇದೆಲ್ಲ ಸಹ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡ್ರು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ. ಈಗ ಒಂದು 2-3 ಸರಿ ಅಕ್ಕಿನ ತೊಳ್ಕೊಂಡು ಈ ರೀತಿ ನೀರನ್ನ ತೆಗೆದುಬಿಟ್ಟು ಈಗ ಅಕ್ಕಿನ ಮಾತ್ರ ನಾವು ಇದಕ್ಕೆ ಸೇರಿಸ್ಬೇಕಾಗುತ್ತೆ. ಈಗ ಅಕ್ಕಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿ
ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ನಮಗೆ. ಜಾಸ್ತಿ ಇನ್ನೇನು 2-3 ವಿಸಿಲ್ ಕೂಗಿಸ್ಕೊಳ್ಳೋದು ಬೇಕಾಗಿಲ್ಲ. ಕುಕ್ಕರ್ ಆರೋವರೆಗೂ ನಾವು ಬಿಟ್ಟರೆ ಸಾಕು. ಆನಂತರ ರುಚಿಯಾದಂತಹ ನಮಗೆ ಮಿಂಟ್ ಮಶ್ರೂಮ್ ಪಲಾವ್ ರೆಡಿಯಾಗುತ್ತೆ ವೀಕ್ಷಕರೇ. ತುಂಬ ಅಂದರೆ ತುಂಬ ಸುಲಭ ಮಾಡೋದು. ವೆರೈಟಿ ಅಂತೂ ಯಾವಾಗಲೂ ಮಾಡೋ ರೀತಿಯೇ ಮಾಡ್ತಾಯಿದ್ರೆ ಸ್ವಲ್ಪ ಬಾಯಿಗೆ ತಿಂತಾಯಿದ್ರೆ ಒಂದು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಬೇಕಾ ಅನಿಸುತ್ತಲ್ಲ, ಆ ಟೈಮಲ್ಲಿ ನೀವು ಈ ರೀತಿ ಮಾಡ್ಕೊಬೋದು. ನೋಡಿದ್ರಲ್ಲ, ಈಗ ನಮಗೆ ಕುಕ್ಕರ್ ಸಹ ಆರಿದೆ. ನಾನು ಆವಾಗಲೇ ಸರ್ವ್ ಮಾಡಿದ್ದೀನಿ. ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ನಿಜವಾಗ್ಲೂ ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಪುದೀನ ಮಶ್ರೂಮ್ ಪಲಾವ್ ಎಷ್ಟು ಬೇಗ ರೆಡಿ ಆಯಿತು, ಎಷ್ಟು ರುಚಿಯಾಗೂ ಸಹ ಇದೆ. ಇದ್ರ ಜೊತೆಗೆ ನೀವು ಮೊಸರು ಬಜ್ಜಿ ಅಥವಾ ಏನಾದರೂ ಕಾಯಿ ಚಟ್ನಿನೂ ಸಹ ತುಂಬ ಚೆನ್ನಾಗಿರೋ ಅಂದಾಗೆ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸಹ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಧನ್ಯವಾದಗಳು.